ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಚಿಕನ್ ಬಿರಿಯಾನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಿಮ್ಗಳಿಗೆ ಅನಿಸ್ಬೋದು ಏನು ಸ್ಪೆಷಲ್ ಇರುತ್ತೆ, ನಾವು ತಿಂದೇ ಇರೋಂಥದ್ದು ಎಂತೆಂಥ ವೆರೈಟಿ ಚಿಕನ್ ಬಿರಿಯಾನಿಗಳು ಬರ್ತಾ ಇದೆ ಮಾರ್ಕೆಟ್ನಲ್ಲಿ. ಆದರೆ ಈ ಥರದ ಏನು ಇವರು ಸ್ಪೆಷಲಾಗಿ ಮಾಡ್ಬೋದು ಅನ್ನೋದು ನಿಮ್ಮ ಮನಸ್ಸಿಗೆ ಬರ್ಬೋದು. ಆದರೆ ನಾನು ಇದನ್ನು ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಮತ್ತು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ನೀವು ಹೋಟ್ಲಲ್ಲಿ ಬೇಕಾದಷ್ಟು ಥರದ್ದು ತಿಂದಿರ್ಬೋದು, ಆದರೆ ಹೋಟ್ಲು ರುಚಿ ಮನೆಯಲ್ಲಿ ಬರೋದಿಲ್ಲ ಅನ್ಬೇಕಾದ್ರೆ ಒಂದ್ಸತಿ ಈ ಥರನೂ ಮಾಡಿಕೊಂಡು ತಿಂದು ನೋಡಿ, ಗೊತ್ತಾಗುತ್ತೆ ನಿಮಗೆ. ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1.5 ಇಡೀ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ, ಟೊಮೊಟೊ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ನಾನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಎಲ್ಲಿ ತನಕ ಬೇಯಬೇಕು ಅಂತಂದರೆ, ನಮಗೆ ಚಿಕನ್ ಎಷ್ಟು ಬೇಯಿಸಬೇಕು ಅಷ್ಟು ಕೂಡ ಬೇಯಿಸ್ಕೋಬೇಕು. ನಾವು ಅರ್ಧಂಬರ್ಧ ಎಲ್ಲ ಬೇಯಿಸ್ಕೋಬಾರ್ದು, ಫುಲ್ಲಾಗಿ ಬೇಯಿಸ್ಕೋಬೇಕು. ಅಕಸ್ಮಾತ್ ಬೆಂದಿಲ್ಲ, ನಾವು ನೀರು ಹಾಕಿನೂ ಬೆಂದಿಲ್ಲ, ಈ ಕಡೆ ನೀರು ಕುದೀತಾ ಇದ್ದರೆ ಹಾಗೇನೆ ಹಾಕ್ಬೋದು, ನೀರೊಳಗೆ ಹಾಕ್ಬೋದು, ಅವಾಗ ಅದ್ರ ಜೊತೆಗೂ ಬೇಯುತ್ತೆ. ಇಲ್ಲಾಂದರೆ ನೀವು ಈ ಥರ ಮಸಾಲೆ ಒಳಗೆ ಒಂದ್ಸತಿ ಬೇಯಿಸ್ಕೊಂಡು ಆಮೇಲೆ ನೀವು ಲಾಸ್ಟಿಗೆ ನಾನು ತೋರಿಸ್ತೀನಿ ಆ ಟೈಮಿಗೆ ಹಾಕಿದ್ರೆ ನಿಮಗೆ ಮಸಾಲೆ ಮತ್ತು ಬಿರಿಯಾನಿ ತುಂಬ ಟೇಸ್ಟಾಗೂ ಬರುತ್ತೆ. ಮತ್ತು ಚಿಕನಲ್ಲೂ ಅಷ್ಟೇ ಒಳ್ಳೆ ಮಸಾಲೆ ಅಂಟಿರುತ್ತೆ. ನೋಡಿ, ನಾನು ಈಗ ಒಗ್ಗರಣೆ ಮಾಡ್ಕೊಳಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಚಿಕನ್ ಬೆಂದಿದೆ, ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಅದಕ್ಕೆ ಸ್ಪೆಷಲಾಗಿ ಯಾವುದೋ ಮಸಾಲೆಗಳನ್ನ ಹಾಕ್ಕೊಳ್ತಾ ಇಲ್ಲ. ಮಾಮೂಲಿ ಎಲ್ಲ ಮಸಾಲೆ ಯಾವ ರೀತಿ ಹಾಕ್ಕೊಳ್ತಾರೋ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ ಎಲ್ಲ ಮಸಾಲೆ ಕಮ್ಮಿ ಮಾಡ್ಕೋಬೇಕು. ಈರುಳ್ಳಿ ಆಗಲಿ ಮತ್ತು ಸೊಪ್ಪುಗಳು ಎಲ್ಲ ಸ್ವಲ್ಪನೇ ಹಾಕೋಬೇಕು. ಮತ್ತು ಖಾರಕ್ಕೆ ಖಾರದ ಪುಡಿನೂ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಾವು ಚಿಕನ್ನಲ್ಲಿ ಬೇಯಿಸ್ಬೇಕಾದ್ರೆ ಹಾಕಿರ್ತೀವಲ್ವ, ಹಾಗಾಗಿ ತುಂಬ ಮಸಾಲೆ ಆಗೋಯ್ತು ಅಂದರೆ ಕೆಲವರು ಇಷ್ಟಪಡೋದಿಲ್ಲ. ಲೈಟಾಗಿರಬೇಕು ಅನ್ನೋದಾದರೆ ಲೈಟಾಗಿ ತಿನ್ನೋರಿಗೆ ಸ್ವಲ್ಪ ಮಸಾಲೆ ಹಾಕೋಬೇಕಾಗತ್ತೆ. ಆ ಥರ ಸ್ವಲ್ಪ ಮಸಾಲೆ ಹಾಕ್ಕೊಂಡು ನಾವು ಇದನ್ನು ಅನ್ನನ ಮಾಡ್ಕೋಬೇಕಾಗತ್ತೆ. ಮತ್ತು ಒಂದೇ ಸತಿಗೆ ನಮಗೆ ಹೋಟ್ಲೊಳಗೆಲ್ಲ ತುಂಬ ಎಣ್ಣೆ ಇರುತ್ತೆ ಮಸಾಲೆ ಬಿರಿಯಾನಿ ತಿನ್ನೋದಕ್ಕೆ. ನಾವು ಮನೇಲಿ ಮಾಡ್ಕೊಳೋದು ಸ್ವಲ್ಪ ಅದನ್ನೆಲ್ಲ ನಾವು ಕಮ್ಮಿ ಮಾಡ್ಕೊತೀವಿ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಎಣ್ಣೆ ನೋಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದೇ ಸತಿಗೆ ಹಾಕ್ಕೊಳ್ತಾ ಇಲ್ಲ. ನಾವು ಮಸಾಲೆನ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು, ಸಾಲಿಲ್ಲ ಅಂದರೆ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮಸಾಲೆ ಎಣ್ಣೆನ. ಈಗ ನಾನು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ. ನಾನು ಅನ್ನಕ್ಕೂ ಕೂಡ ನಾನು ಕೊತ್ತಂಬರಿ, ಪುದೀನ, ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಸಿಕ್ಕಿದ್ರೆ ಅದು ಕೂಡ ಒಂದು ಅರ್ಧ ಕಟ್ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಹುಳಿಗೂ ಅಷ್ಟೇ, ನಾನು 1 kg ಚಿಕನ್ನು ಮತ್ತು ಅಕ್ಕಿಗೆ ನಾನು 4 ಟೊಮೊಟೊ ತೊಗೊಂಡಿದ್ದೀನಿ. 2 ಟೊಮೊಟೊನ ನಾನು ಚಿಕನಿಗೆ ಹಾಕ್ಕೊಂಡಿದ್ದೀನಿ, 2 ಟೊಮೊಟೊನ ನಾನು ಅನ್ನಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಚಿಕ್ಕ ಪ್ಯಾಕೆಟ್ ಮೊಸರಿನಲ್ಲಿ ಅರ್ಧ ಪ್ಯಾಕೆಟ್ ಮೊಸರು ಹಾಕ್ಕೊಂಡಿದ್ದೀನಿ. ಮತ್ತು 1 ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಆ ನಿಂಬೆಹಣ್ಣು ಕೂಡ ನಾವು ಅಕ್ಕಿ ಕುದಿಯುವಾಗ ಇಲ್ಲಾಂದರೆ ನೀರು ಕುದಿಯುವಾಗ ಹಾಕೋಬೇಕಾಗತ್ತೆ. ನೋಡಿ, ಮಸಾಲೆನ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಮೇಲ್ಗಡೆ ಬರೋ ತನಕ ನಾವು ಫ್ರೈ ಮಾಡಿಕೊಂಡು ಆಮೇಲೆ ನಾವು ನೀರನ್ನು ಅಳತೆ ಮಾಡಿರೋದನ್ನ ಹಾಕೋಬೇಕು. ನಾನು 8 ಲೋಟಕ್ಕೆ ಬರೀ 6 ಲೋಟ ಹಾಕ್ಕೊಂಡಿದ್ದೀನಿ, 2 ಲೋಟ ನೀರು ಕಮ್ಮಿ ಮಾಡ್ಕೊಂಡಿದ್ದೀನಿ. ಈಗ ನೀರು ಕುದಿಯೋ ಟೈಮಿಗೆ ನಾವು ಅಕ್ಕಿ ಹಾಕಬೇಕು. ಅದಕ್ಕೆ ಮುಂಚೆನೇ ನಾನು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಅಕ್ಕಿ ಹಾಕಿದ್ಮೇಲೂ ಕೂಡ ನಿಂಬೆಹಣ್ಣು ಹಿಂಡ್ಕೋಬೋದು. ನಾವು ಅಕ್ಕಿ ಹಾಕಿದ್ಮೇಲೆ ತುಂಬ ತಿರುಗಿಸ್ಬಾರ್ದು, ಒಂದು 2 ರಿಂದ 3 ಸತಿ ತಿರುಗಿಸಿದ್ರೆ ಸಾಕು, ಇಲ್ಲಾಂದರೆ ಅಕ್ಕಿ ಒಡೆದೋಗುತ್ತೆ. ಹಾಗಾಗಿ ನಾನು ಒಂದು 3 ರಿಂದ 4 ಸತಿ ಮಾತ್ರ ತಿರುಗಿಸ್ಕೊಂಡಿದ್ದೀನಿ. ನೋಡಿ, ಈಗ ಒಂದು ಸತಿ ಅಕ್ಕಿ ಹಾಕ್ಬಿಟ್ಟು ತಿರುಗಿಸಿ ನಾವು ಕುದಿಯೋಕ್ಕೆ ಜೋರಾದ ಊರಿನಲ್ಲೇ ಇಡಬೇಕು. ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಬೇಕಾದ್ರೆ, ಇನ್ನೇನು ನೀರು ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ಬೇಕಾದ್ರೆ ಆವಾಗ ನಾವು ಚಿಕನನ್ನು ತೆಗೆದು ಅದಕ್ಕೆ ಹಾಕಬೇಕು. ನೋಡಿ, ಈಗ ನೀರು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಈಗ ನಾನು ಇದಕ್ಕೆ ಚಿಕನನ್ನು ತೆಗೆದು ಹಾಕ್ತೀನಿ. ಆವಾಗ ಈ ಗ್ರೇವಿಯಲ್ಲಿರೋಂಥ ರಸ ಎಲ್ಲ ಈಗ ಅನ್ನ ಎಳ್ಕೊಳಕ್ಕೆ ಶುರು ಆಗುತ್ತೆ. ಈಗ ಹಾಕ್ತಾ ಇದ್ದಂಗೆ ನಾವು ನಾವು ಚಿಕನ್ ಬೇಯಬೇಕಾದ್ರೇ ಅದಕ್ಕೆ ನಾವು ನೀರು ಹಾಕಿದ್ವಿ ಅಂತಂದರೆ ಆ ಮಸಾಲೆ ಎಲ್ಲ ಬಿಟ್ಕೊಂಡಂಗೆ ಆಗ್ಬಿಡುತ್ತೆ. ಈಗ ನಾವು ಈ ಥರ ಹಾಕಿದ್ವಿ ಅಂತಂದರೆ ಅನ್ನದೊಳಗೆ ಮಸಾಲೆ ಹಾಗೆಯೇ ಸೇರ್ಕೊಳತ್ತೆ. ನೋಡಿ, ಈಗ ಚೆನ್ನಾಗಿ ಚಿಕನಿಗೂ ಚೆನ್ನಾಗಿ ಮಸಾಲೆ ಹಿಡ್ದಿದೆ ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ. ಈಗ ಇದಕ್ಕೂ ಕೂಡ ಅನ್ನಕ್ಕೂ ಹಿಡ್ದಿದೆ. ಈಗ ಎರಡೂ ಕಲಸಿ ಹಾಕಿದ್ರೆ ಈಗ ತುಂಬ ಟೇಸ್ಟಾಗಿರುತ್ತೆ. ಈಗ
ನಮಗೆ ಅದು ಜ್ಯೂಸ್ ಎಲ್ಲ ಯಾವ ರೀತಿ ಇಟ್ಕೊಂಡಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಈಗ ಅನ್ನದಲ್ಲಿ. ಈಗ ದಮ್ ಆಗಿದೆ. ಈಗ ನಾನು ದಮ್ ಆಗೋದಕ್ಕೆ ಈಗ ನಾನು ಒಂದು ದಪ್ಪ ತಳದ ಬಾಣಲೆನ ಹಂಚನ್ನು ಇಟ್ಟಿದ್ದೀನಿ ಕೆಳಗಡೆಗೆ, ಪಾತ್ರೆ ಕೆಳಗೆ. ಈಗ ಅದ್ರ ಮೇಲೆ ನಾವು ತಿರುಗಿಸ್ತಾ ಇದ್ರೆ ಈಗ ಅನ್ನ ಒಳ್ಳೆ ದಮ್ ಆಗುತ್ತೆ, ನಮಗೆ ಅನ್ನ ಸೀದೋಗೋದಿಲ್ಲ. ಅಕಸ್ಮಾತ್ ಇಲ್ದಲೇ ಇರೋರು ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಯಾರಾದರೂ ಮನೆಯಲ್ಲಿರೋಂಥ ಹಂಚನ್ನ ಇಟ್ಬಿಟ್ಟು ಮೇಲ್ಗಡೆ ಒಂದು ಭಾರವಾಗಿರೋಂಥ ಪಾತ್ರೆನ ಇಟ್ಟರೆ ಒಳ್ಳೆ ದಮ್ ಆಗುತ್ತೆ. ಆಲ್ರೆಡಿ ಆಗೋಗಿದೆ ನೋಡಿ, ಅನ್ನ ಎಲ್ಲ ಆಗೋಗಿದೆ. ಈಗ ನಾವು ದಮ್ ಮಾಡೋಕ್ಕೆ ಇಟ್ಟು ಆವಾಗಲೇ ಅನ್ನ ರೆಡಿ ಆದರೂ ಕೂಡ ನಾವು ತಗೊಳ್ಳೋಂಗಿಲ್ಲ. ಒಂದು 10 ನಿಮಿಷ ಬಿಟ್ಟು ತೊಗೊಂಡ್ವಿ ಅಂದರೆ ಎಲ್ಲ ಸೆಟ್ರೇಟ್ ಆಗಿರುತ್ತೆ, ಚೆನ್ನಾಗಿ ಸೆಟ್ರೇಟ್ ಆಗಿರುತ್ತೆ. ಮಸಾಲೆ ಕೂಡ ಚಿಕನ್ನಲ್ಲಿ ಮಸಾಲೆ ಕೂಡ ಚೆನ್ನಾಗಿ ಹಿಡಿದಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.